ಇವತ್ತು ನಾನು ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿಯನ್ನು ತೊಗೊಂಬಂದಿದ್ದೀನಿ. ತಟ್ಟೆಗೆ ಹಾಕ್ಕೊಳ್ತಾ ಇದ್ದರೆ ಏನಪ್ಪ ಇದು ಈ ರೀತಿ ಸೌಂಡ್ ಬರ್ತಾ ಇದೆ, ಕಲ್ಲಿನ ಥರ ಕಾಣಿಸ್ತಾ ಇದೆ ಅಲ್ವಾ, ಇದನ್ನೆಲ್ಲ ತಿನ್ಬೋದಾ ಅಂತ ಗೊತ್ತಿಲ್ಲದೆ ಇರೋರಿಗೆ ಡೌಟ್ ಆಗಿರುತ್ತೆ. ನಿಜ ಹೇಳಬೇಕು ಅಂತಂದರೆ ನಮ್ಮ ಕರಾವಳಿ ಕಡೆಗಳಲ್ಲಿ ಇದನ್ನು ತಿನ್ನದೇ ಇರೋರೇ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಸುಕ್ಕ ರೆಸಿಪಿ ಇದು. ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡಿದ್ರೂ ಕೂಡ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಮಂಗಳೂರಿಯನ್ಸ್ ಎಲ್ಲ ಇದನ್ನು ಮರುವಾಯಿ ಅಂತ ಕರೆದ್ರೆ, ನಮ್ಮ ಉತ್ತರ ಕನ್ನಡದ ಹೊನ್ನಾವರ ಕುಮಟಾ ಭಾಗಗಳಲ್ಲಿ ಇದನ್ನು ಬಳಚು ಅಂತ ಕರಿತೀವಿ. ಹಾಗೆಯೇ ಕೆಲವರು ಕಪ್ಪೆ ಚಿಪ್ಪು ಅಂತ ಕೂಡ ಕರೀತಾರೆ. ತುಂಬಾ ಹೆಲ್ದಿಯಾಗಿರುವಂತಹ ಅಷ್ಟೇ ಟೇಸ್ಟಿಯಾಗಿರುವಂತಹ ಕುಚ್ಚಲಕ್ಕಿ ಗಂಜಿ ಈ ಥರದಕ್ಕೆಲ್ಲ ಒಂದೊಳ್ಳೆ ಕಾಂಬಿನೇಷನ್ ಆಗಿರುವಂತಹ ಸುಕ್ಕ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಿಪಿಯನ್ನು ಒಂದು 3-4 ವೆರೈಟಿಯಾಗಿ ನಾವು ಮಾಡ್ಕೋಬೋದು. ಬಟ್ ತುಂಬ ಹೆವಿ ರಿಸ್ಕನ್ನು ತೊಗೊಂಡು ಬೇರೆ ರೀತಿನಲ್ಲೆಲ್ಲ ಅಡುಗೆ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ನನ್ನ ಹೆಲ್ತ್ ಕಂಡೀಷನ್ ಆಗಿತ್ತು. ಅದಕ್ಕೋಸ್ಕರ ಸಿಂಪಲ್ಲಾಗಿ ಅಷ್ಟೇ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದು ಅನ್ನುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಸುಮಾರು 50 ರೂಪಾಯಿಗೆ ಎಷ್ಟು ಬರುತ್ತಲ್ವ, ನಮ್ಮ ಕಡೆಗಳಲ್ಲಿ ಈ ಬಳಚನ್ನು ಅಥವಾ ಕೆಲವೊಂದು ಮೀನು ಈ ಥರದ್ದೆಲ್ಲ ಇರುತ್ತಲ್ವ, ಅದನ್ನು 50-100 ರೂಪಾಯಿ ಪಾಲು ಈ ಥರನೇ ಸೇಲ್ ಮಾಡ್ತಾರೆ. ಹಾಗೆಯೇ ಕೆಲವೊಬ್ಬರು ಕೊಳಗ ಅಥವಾ ಸಿದ್ದಿ ಅಂತ ಕರೀತಾರಲ್ವ, ಅದರ ಲೆಕ್ಕದಲ್ಲೂ ಕೂಡ ಸೇಲ್ ಮಾಡ್ತಾರೆ. ಇವತ್ತು ನಾನು 50 ರೂಪಾಯಿಗೆ ಆಗುವಷ್ಟು ಈ ಒಂದು ಬಳಚನ್ನು ಅಂದರೆ ಮರುವಾಯಿಯನ್ನು ಕೊಂಡ್ಕೊಂಡಿದ್ದೆ. ಹಾಗಾಗಿ ಅದನ್ನು ಇವಾಗ ಕ್ಲೀನ್ ಮಾಡ್ಕೊಳ್ಳೋದು. ಸುಮಾರು ಒಂದು 4-5 ಗಂಟೆ ಇದನ್ನು ನೆನೆಸಿ ಇಟ್ಕೊಂಡಿದ್ದೆ. 2-3 ಸಲ ತೊಳೆದಿದ್ದೆ ಆಲ್ರೆಡಿ. ಇವಾಗ ನೆನೆಸಿಟ್ಕೊಂಡಿರ್ತೀವಲ್ವ, ಈ ರೀತಿ ನೆನೆಸ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಮರಳೆಲ್ಲ ತಳದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಪಾತ್ರೆಯಲ್ಲಿ. ನಂತರ ನಾವು ಈಸಿಯಾಗಿ ಇದನ್ನು ಕ್ಲೀನ್ ಮಾಡ್ಕೋಬೋದು. ಇವಾಗ ನೋಡಿ, ಒಂದೊಂದೇ ಬಳಚನ್ನು ತೊಗೊಂಬಿಟ್ಟು ಈ ರೀತಿ ಚಾಕುನಲ್ಲಿ ಅದರ ಮಿಡ್ಲ್ ಪಾರ್ಟಲ್ಲಿ ಒಂದು ಲೈನ್ ಇರುತ್ತೆ, ಅಲ್ಲಿ ನಾವು ಓಪನ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಚಾಕುನಲ್ಲಿ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅಂತಂದರೆ ಈಳ್ಗೆ ಮಣೆನಲ್ಲೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಅದರಲ್ಲಿ ಇರುವಂತಹ ಮಾಂಸದ ಪಾರ್ಟ್ ಇರುವಂತಹ ಚಿಪ್ಪನ್ನು ಅಡುಗೆಗೆ ಯೂಸ್ ಮಾಡ್ಕೊಳ್ತೀವಿ, ಖಾಲಿ ಇರುವಂತಹ ಚಿಪ್ಪನ್ನು ಬಿಸಾಕ್ತೀವಿ. ಸೊ ಈ ರೀತಿ ಚಿಪ್ಪನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ. ಚಿಕ್ಕ ಮಕ್ಕಳೆಲ್ಲ ಅದನ್ನು ಚೀಪ್ಕೊಂಡು ಎಂಜಾಯ್ ಮಾಡಿಕೊಂಡು ತಿಂತಾರೆ. ಸೊ ನಾನಿಲ್ಲಿ ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಕೂಡ ಕಷ್ಟ ಅಂತ ಅನ್ನಿಸ್ತಾ ಇದ್ದರೆ ಡೈರೆಕ್ಟಾಗಿ ಈ ಒಂದು ಮರುವಾಯಿಯನ್ನು ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಓಪನ್ ಆಗಿಬಿಡುತ್ತೆ. ಮತ್ತು ಈ ರೀತಿ ಚಾಕುನಲ್ಲೆಲ್ಲ ತೆಗಿಬೇಕು ಅನ್ನುವಂತಹ ಅವಶ್ಯಕತೆ ಇರಲ್ಲ. ಸೊ ನಿಮ್ಗೆ ಹೇಗೆ ಈಸಿ ಆಗುತ್ತೋ ಆ ರೀತಿ ನೀವು ಇದನ್ನು ಕ್ಲೀನ್ ಮಾಡ್ಕೋಬಹುದು. ಇವಾಗ ಇದನ್ನೆಲ್ಲ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಚಾಕುನಲ್ಲೇ ಅಂತ. ಆ್ಯಕ್ಚುಲಿ ಇಳಿಗೆ ಮಣೆಯಲ್ಲೇ ಮಾಡೋದು ನಮ್ಮ ಕಡೆಗಳಲ್ಲೆಲ್ಲ. ಬಟ್ ನನಗೆ ಕೂತ್ಕೊಂಡು ಇಳಿಗೆ ಮಣೆಯಲ್ಲಿ ಅಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಚಾಕುನಲ್ಲೇ ಟ್ರೈ ಮಾಡಿದೆ. ಸೊ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಇವಾಗ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ತೆಂಗಿನೆಣ್ಣೆಯನ್ನು ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಕಾಯ್ತಾ ಇದ್ದ ಹಾಗೆಯೇ ಇಲ್ಲಿ ದೊಡ್ಡ ಸೈಜ್ನ ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಸುಕ್ಕದಲ್ಲೆಲ್ಲ ಈ ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಎಲ್ಲ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಸುಕ್ಕ ಆದರೂ ಕೂಡ ಈರುಳ್ಳಿ ಚೆನ್ನಾಗಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕೆಲವರೆಲ್ಲ ಈರುಳ್ಳಿಯನ್ನು ಕಡಿಮೆ ಹಾಕ್ಕೊಳ್ತಾರಲ್ವ. ಸೊ ಸುಕ್ಕ ಮಾಡುವಾಗ ಒಂದು ಸ್ವಲ್ಪ ಈರುಳ್ಳಿಯನ್ನು ಜಾಸ್ತಿ ಹಾಕ್ಕೊಂಬಿಡಿ, ತುಂಬಾ ಸಖತ್ತಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆನಪಿನಲ್ಲಿ ಇಟ್ಕೊಳ್ಳಿ, ಆಲ್ರೆಡಿ ಒಂದು ಬಳಚನ್ನು ಏನು ತೊಗೊಂಡಿರ್ತೀವಲ್ವ ಅದರಲ್ಲಿ ಉಪ್ಪಿನಂಶ ಇದ್ದೇ ಇರುತ್ತೆ. ಸಮುದ್ರದ ಬಳಚ ಆದರೆ ಉಪ್ಪಿನಂಶ ಇರುತ್ತೆ. ನದಿಯಲ್ಲೂ ಕೂಡ ಸಿಗುತ್ತೆ ಈ ಒಂದು ಬಳಚು, ಅದು ಸ್ವಲ್ಪ ಸಪ್ಪೆ ಆಗಿರುತ್ತೆ. ಸೊ ನೋಡ್ಕೊಳ್ಳಿ ನೀವು ಯಾವ ಒಂದು ಬಳಚನ್ನು ಯೂಸ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಮೀಡಿಯಮ್ ಸೈಜ್ನ ಒಂದು ಟೊಮೆಟೊವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಬೇಡ ಅಂತ ಅನ್ನೋರು ಸ್ಕಿಪ್ ಮಾಡ್ಕೋಬಹುದು. ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಕೂಡ ಕೊನೆಯಲ್ಲಿ ಆ್ಯಡ್ ಮಾಡ್ಕೋಬಹುದು. ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಸಾಫ್ಟ್ ಆದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲನೂ ಸಾಫ್ಟ್ ಆಯ್ತಲ್ವ, ಈ ಟೈಮಲ್ಲಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪೇಸ್ಟ್ ಬೇಡ ಅಂತ ಅನಿಸಿದ್ರೆ ಖಂಡಿತ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಕೂಡ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಜಾಸ್ತಿ ರಿಸ್ಕನ್ನು ತೊಗೊಳ್ತಾ ಇಲ್ಲ. ಏನಿದೆ ಅಲ್ವಾ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಕ್ಕೆ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ.
ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಕೌಸು ಸ್ಮೆಲ್ ಅಂದರೆ ನಮ್ಮ ಕಡೆಯಲ್ಲಿ ಗೌಲ್ ವಾಸನೆ ಅಂತ ಹೇಳ್ತೀವಿ, ಅವೆಲ್ಲ ಇದ್ದರೆ ಅವಾಯ್ಡ್ ಆಗಲಿ ಅಂತ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಂತಹ ಬಳುಚು ಇತ್ತಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ನೋಡಿ ನೀರಿನ ಪ್ರಮಾಣ ಜಾಸ್ತಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಅನಿಸ್ಬೋದು ಆ ನೀರನ್ನು ಚೆಲ್ಲಬೇಕಾ ಅಂತ. ಖಂಡಿತ ಇಲ್ಲ. ಮೇನ್ ಅಂತಂದರೆ ಈ ಬಳುಚು ಅಥವಾ ಈ ಚಿಪ್ಪಿ ಕಲ್ಲು ನೋಡಿ, ಮತ್ತೊಂದು ಹೆಸರನ್ನು ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಆಲ್ರೆಡಿ. ಮರುವಾಯಿ, ಬಳುಚು, ಹಾಗೆಯೇ ಕಪ್ಪೆ ಚಿಪ್ಪು ಅಂತ ಕೂಡ ಹೇಳಿದ್ನಲ್ವಾ, ಚಿಪ್ಪಿ ಕಲ್ಲು ಅಂತ ಕೂಡ ಕರಿತೀವಿ ನಮ್ಮ ಉತ್ತರ ಕನ್ನಡ ಕಡೆಗೆ. ಅದನ್ನು ನೀರೇನಿರುತ್ತಲ್ವ, ಈ ಬಳುಚಲ್ಲಿ ಇರುವಂತಹ ನೀರಿನ ಅಂಶ ಏನಿರುತ್ತಲ್ವ ಅದನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ. ಅದನ್ನು ಸೇರಿಸಿ ಅಡುಗೆಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೆಯೇ ಆ ನೀರಿನಲ್ಲೇ ಕೆಲವರು ಊಟ ಮಾಡೋದು ಕೂಡ ಇದೆ. ಅಂದರೆ ಆ ನೀರಿನ ಪ್ರಮಾಣ ಏನಿರುತ್ತಲ್ವ, ಉಪ್ಪು ಖಾರ ಎಲ್ಲ ಬೆರ್ತಿರೋ ನೀರು, ಸೊ ಅದರಲ್ಲೇ ಅನ್ನ ಕಲಿಸ್ಕೊಂಡು ಊಟ ಮಾಡೋರು ಕೂಡ ಇರ್ತಾರೆ ನಮ್ಮ ಕಡೆಯಲ್ಲಿ. ಇವಾಗ ಇದನ್ನೆಲ್ಲ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ತುಂಬ ಬೇಗ ಬೇಯುತ್ತೆ, ಜಾಸ್ತಿ ಹೊತ್ತನ್ನೇನು ತೊಗೊಳ್ಳಲ್ಲ. ನೋಡಿ ಎಷ್ಟೊಂದು ನೀರನ್ನೆಲ್ಲ ಬಿಟ್ಕೊಂಡಿದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲರ್ಫುಲ್ಲಾಗಿ. ಇವಾಗ ಈ ನೀರನ್ನೆಲ್ಲ ಬಿಟ್ಕೊಂಡಿದೆ ಅಲ್ವಾ, ಈ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಮಸಾಲೆಯನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮಸಾಲೆಗೆ ಇಲ್ಲಿ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸುಕ್ಕ ಮಸಾಲವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ಗೆಲ್ಲ ಯೂಸ್ ಮಾಡ್ತೀವಲ್ವ ಅದೇ ಸುಕ್ಕ ಮಸಾಲ, ಅಂದರೆ ಮುಂಚೆನೇ ಮನೆಯಲ್ಲಿ ಮಾಡಿಟ್ಟಂತಹ ಮಸಾಲೆಯನ್ನು ಇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಫ್ರೆಶ್ ಆಗಿ ಮಾಡ್ಕೊಳ್ಳೋವಷ್ಟು ಪೇಷನ್ಸ್ ಆಗಲಿ ಹೆಲ್ತ್ ಕಂಡೀಷನ್ ಆಗಲಿ ಸರಿ ಇರಲಿಲ್ಲ. ಅದಕ್ಕೋಸ್ಕರ ಏನಿತ್ತಲ್ವ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡಿರೋದು ಅದನ್ನೇ ಯೂಸ್ ಮಾಡಿಕೊಂಡು ಇನ್ಸ್ಟಂಟಾಗಿ ಈ ಒಂದು ಸುಕ್ಕವನ್ನು ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಸಾಲೆಯನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದ ನಂತರ ಎಲ್ಲ ಚೆನ್ನಾಗಿ ಸೇರಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟುಬಿಟ್ಟು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗೆಯೇ ಎಲ್ಲ ಕಡೆಯಲ್ಲೂ ಚೆನ್ನಾಗಿ ಸೆಟ್ ಆಗಬೇಕಲ್ವ ಮಸಾಲೆ, ಅದಕ್ಕೋಸ್ಕರ ಒಂದು 2 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. 2 ರಿಂದ 3 ನಿಮಿಷ ಬಿಟ್ಟು ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ, ಎಲ್ಲ ಕಡೆಯಲ್ಲೂ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿದೆ. ಈ ಟೈಮಲ್ಲಿ ಬರುತ್ತಲ್ವ ಫ್ಲೇವರು, ತುಂಬಾ ಮನೆ ತುಂಬ ಹರಡ್ಕೊಂಡಿರುತ್ತೆ. ಅಕ್ಕಪಕ್ಕದ ಮನೆಯವ್ರಿಗೂ ಅನ್ನಿಸ್ತಾ ಇರುತ್ತೆ, ಓ ಇವ್ರ ಮನೆಯಲ್ಲಿ ಚಿಪ್ಪಿ ಕಲ್ಲು ಇಲ್ಲ ಬಳುಚಿನಿಂದ ಸುಕ್ಕ ಮಾಡಿದ್ದಾರೆ ಅಂತ. ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ಹಾಗೆಯೇ ಈ ಟೈಮಲ್ಲಿ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡ್ರೆ ಅಬ್ಬಾ, ನಮ್ಮ ಕಡೆಯಲ್ಲಂತೂ ತೆಂಗಿನಕಾಯಿ ಇಲ್ಲದೇ ಯಾವ ಅಡುಗೆನೂ ಕಂಪ್ಲೀಟ್ ಆಗಲ್ಲ. ತೆಂಗಿನಕಾಯಿಯನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಸುಕ್ಕ ಇರುತ್ತಲ್ವ, ಕೊಚ್ಚಗಕ್ಕಿ ಗಂಜಿ ಜೊತೆಯಲ್ಲಿ ಹೇಳಿ ಮಾಡಿಸಿದಂತಹ ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಟೊಮೆಟೊ ಸಾರು ಅಥವಾ ತಿಳಿ ಸಾರನ್ನು ಮಾಡಿಕೊಂಡು ಈ ವೈಟ್ ರೈಸ್ ಜೊತೆಗೆ ನಾವು ಸೈಡ್ ಡಿಶ್ ಆಗಿ ಒಂದು ಪ್ಲೇಟಲ್ಲಿ ಇದನ್ನು ಇಟ್ಕೊಂಡು ತಿಂತಾ ಇದ್ದರೆ ಎಷ್ಟು ಊಟ ಮಾಡಿದ್ವಿ ಅನ್ನೋದೇ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಸುಕ್ಕ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ರೆಡಿಯಾಗಿರುವಂತಹ ಈ ಸುಕ್ಕ ನೋಡಿದ್ರಲ್ವ ಎಷ್ಟು ಈಸಿಯಾಗಿದೆ ಅಂತ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋದ್ರಿಂದ ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಮನೆಯಲ್ಲಿ ಇರುವಂತಹ ಚಿಕ್ಕ ಮಕ್ಳಿಗೂ ಕೂಡ ಬೇಗ ಅಟ್ರಾಕ್ಟ್ ಆಗಿಬಿಡ್ತಾರೆ. ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ಲೇವರು ಹಸಿ ಕೊತ್ತಂಬರಿದು ಕೂಡ ಈ ಸುಕ್ಕದಲ್ಲಿ. ಎಷ್ಟು ಈಸಿಯಾಗಿದೆ ಅಲ್ವಾ. ಖಂಡಿತ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇರುವಂಥವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವರು ಪೇಜನ್ನು ಫಾಲೋ ಮಾಡಿ. ಇಂಥದ್ದೇ ಹೆಲ್ದಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.